ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 22 ಕರ್ದಮ ಮುನಿ ದೇವಹೂತಿಯರ ವಿವಾಹ. ಇದರಿಂದ ಇವತ್ತು 23ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 23. ಶತರೂಪ ಮಹಾರಾಜ್ಞಿ ಪಾರಿಬರ್ಹಾನ್ ಮಹಾಧನಾನ್ ದಂಪತ್ಯೋ ಪರ್ಯದಾತ್ ಪ್ರೀತ್ಯ ಭೂಷಾವಾಸ ಪರಿಚ್ಛದಾನ್. ಅನುವಾದ: ಮಹಾರಾಣಿ ಶತರೂಪೆಯು ಸಂದರ್ಭಕ್ಕೆ ಸರಿಹೊಂದುವಂತಹ ರತ್ನಾಭರಣ, ಬಟ್ಟೆ ಬರೆ, ಗೃಹೋಪಕರಣಗಳು ಮುಂತಾದ ಅತ್ಯಂತ ಅಮೂಲ್ಯವಾದ ಕಾಣಿಕೆಗಳನ್ನು ವರದಕ್ಷಿಣೆಯ ರೂಪದಲ್ಲಿ ವಧುವಿಗೂ ವರನಿಗೂ ಪ್ರೀತಿಯಿಂದ ನೀಡಿದಳು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಶ್ರೀ ಮೈತ್ರೇಯರು ಹೇಳ್ತಾರೆ ವಿದುರನಿಗೆ, ಕರ್ದಮ ಮುನಿಗಳು ಇಷ್ಟನ್ನ ಹೇಳಿ ಪೂಜ್ಯನು ಪದ್ಮನಾಭನು ಆದಂತಹ ಭಗವಂತ ವಿಷ್ಣುವನ್ನ ಚಿಂತನೆ ಮಾಡಿಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ಅವರು ಶಾಂತವಾಗಿ ಮುಗುಳ್ನಗ್ತಾ ಇದ್ರಲ್ಲ, ಆ ಮುಖವನ್ನು ನೋಡಿ ದೇವಹೂತಿಯ ಮನಸ್ಸು ಸೆರೆ ಹಿಡಿಯತ್ತೆ. ಅವಳು ಆ ಮಹರ್ಷಿಯ ಧ್ಯಾನ ಮಾಡೋದಕ್ಕೆ ಶುರು ಮಾಡ್ತಾಳೆ. ರಾಣಿ ಮತ್ತು ದೇವಹೂತಿ ಈ ಮದುವೆಗೆ ಒಪ್ಕೊಂಡಿದ್ದಾರ ಅಂತನ್ಬಿಟ್ಟು ಕೇಳಿದ ಮೇಲೆ ರಾಜ ತುಂಬ ಸಂತೋಷದಿಂದ ತನ್ನ ಮಗಳನ್ನು ಋಷಿಗೆ ಕೊಡ್ತಾನೆ. ಅವಳಿಗೆ ಕರ್ದಮ ಮುನಿಯ ಎಲ್ಲ ಸದ್ಗುಣಗಳು ಕೂಡ ಸಮನಾಗಿ ಇತ್ತು ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಮುಂದುವರೆದು ಇಲ್ಲಿ ಹೇಳ್ತಾರೆ, ಮಹಾರಾಣಿ ಶತರೂಪೆ ಇದ್ದಾಳಲ್ಲ, ಅವಳು ಸಂದರ್ಭಕ್ಕೆ ಸರಿ ಹೊಂದುವಂತಹ, ಅಂದರೆ ಈಗ ತನ್ನ ಮಗಳನ್ನು ಯಾರಿಗೆ ಕೊಡ್ತಾ ಇರೋದು? ಮಹರ್ಷಿಗಳಿಗೆ. ಅದಕ್ಕೆ ಸರಿಯಾಗಿರುವಂಥ ರತ್ನಾಭರಣಗಳನ್ನು, ಬಟ್ಟೆ ಬರೆಗಳು ಮತ್ತು ಮನೆಗೆ ಬೇಕಾಗಿರುವಂಥ ಉಪಕರಣಗಳು, ಅತ್ಯಮೂಲ್ಯವಾದಂಥ ಕಾಣಿಕೆಗಳನ್ನೆಲ್ಲ ಕೊಟ್ಟು, ಯಾವ ರೀತಿಯಲ್ಲಿ ವರದಕ್ಷಿಣೆ ರೂಪದಲ್ಲಿ ಕೊಟ್ಟು ವಧುವಿಗೂ ವರನಿಗೂ ಇಬ್ಬರಿಗೂ ಕೊಡ್ತಾಳೆ. ತನ್ನ ಕರ್ತವ್ಯ ಏನಿದೆಯೋ, ಮದುವೆ ಆಗಬೇಕಾದ್ರೆ ತನ್ನ ಮಗಳಿಗೆ ಏನೆಲ್ಲ ಕೊಡ್ಬೋದು ಮತ್ತು ಅಳಿಯನಿಗೆ ಏನೆಲ್ಲ ಕೊಡ್ಬೋದು ಅದನ್ನು ಪ್ರೀತಿಯಿಂದ ಕೊಡ್ತಾಳೆ ಅನ್ನೋದು ಇಲ್ಲಿ ಹೇಳಿದ್ದಾರೆ. ಸೊ ಈಗ ಭಾವಾರ್ಥದಲ್ಲಿ ಗುರುಗಳು ಈ ವಿಷಯದ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ವರದಕ್ಷಿಣೆಯೊಂದಿಗೆ ತನ್ನ ಮಗಳನ್ನು ದಾನ ಮಾಡುವ ಸಂಪ್ರದಾಯ ಈಗಲೂ ಭಾರತದಲ್ಲಿ ರೂಢಿಯಿದೆ. ವಧುವಿನ ತಂದೆಯ ಸ್ಥಿತಿಗನುಗುಣವಾಗಿ ಕಾಣಿಕೆಗಳನ್ನು ಕೊಡಲಾಗುವುದು. ಪಾರಿಬರ್ಹಾನ್ ಮಹಧನಾನ್ ಎಂದರೆ ಮದುವೆಯ ಸಮಯದಲ್ಲಿ ವರನಿಗೆ ನೀಡಲೇಬೇಕಾದ ವರದಕ್ಷಿಣೆ ಎಂದು ಅರ್ಥ. ಇಲ್ಲಿ ಮಹಾಧನಾನ್ ಎಂದರೆ ಮಹಾರಾಣಿಯ ಘನತೆಗೆ ತಕ್ಕ ವರದಕ್ಷಿಣೆ ಸರಿಹೊಂದುವ ಅತ್ಯಮೂಲ್ಯವಾದ ಕಾಣಿಕೆಗಳು ಎಂದು ಅರ್ಥ. ಭೂಷಾವಾಸ ಪರಿಚ್ಛದಾನ್ ಎಂಬ ಪದಗಳು ಇಲ್ಲಿ ಉಪಯೋಗವಾಗಿದೆ. ಭೂಷಾ ಎಂದರೆ ಆಭರಣಗಳು, ವಾಸಹ ಎಂದರೆ ಬಟ್ಟೆ ಬರೆ, ಪರಿಚ್ಛದಾನ್ ಎಂದರೆ ನಾನಾ ಬಗೆಯ ಗೃಹೋಪಕರಣಗಳನ್ನು ಎಂದು ಅರ್ಥ. ಚಕ್ರವರ್ತಿಯ ಮಗಳ ವಿವಾಹ ಮಹೋತ್ಸವಕ್ಕೆ ತಕ್ಕುದಾದ ಎಲ್ಲ ವಸ್ತುಗಳನ್ನು ಕರ್ದಮ ಮುನಿಗೆ ನೀಡಲಾಯಿತು. ಅವನು ಅಲ್ಲಿಯವರೆಗೂ ಬ್ರಹ್ಮಚಾರಿಯಾಗಿ ಬ್ರಹ್ಮಚರ್ಯವನ್ನು ಪಾಲಿಸುತ್ತಿದ್ದನು. ವಧುವಾದ ದೇವಹೂತಿಯನ್ನು ಆಭರಣ ಮತ್ತು ಉಡುಗೆಗಳಿಂದ ತುಂಬ ಶ್ರೀಮಂತವಾಗಿ ಅಲಂಕರಿಸಿದ್ದರು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ವರದಕ್ಷಿಣೆಯ ಜೊತೆ ತನ್ನ ಮಗಳನ್ನು ದಾನ ಮಾಡುವಂಥ ಸಂಪ್ರದಾಯ ಈಗಲೂ ಭಾರತದಲ್ಲಿ ರೂಢಿಯಲ್ಲಿದೆ ಅಂತಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಆದರೆ ಅದೇ ಒಂದು ಹಿಂಸೆ ಥರ ಆಗ್ಬಿಟ್ಟಿದೆ ಇವಾಗ. ಆ ರೀತಿ ಅಲ್ಲ. ತಂದೆ ಯಾವ ಒಂದು ಪೊಸಿಷನಲ್ಲಿ ಇರ್ತಾನೋ, ಅವನು ಏನು ದುಡಿತಾ ಇರ್ತಾನೋ ಅದಕ್ಕೆ ಸರಿಯಾಗಿ ವರದಕ್ಷಿಣೆಯನ್ನು ಕೊಡಬೇಕೇ ಹೊರತು ಅದನ್ನು ಮೀರಿ ಅಲ್ಲ ಕೊಡುವಂಥದ್ದು. ಇಲ್ಲಿ ಮಗಳ ತಂದೆ ರಾಜ ಆಗಿರೋದ್ರಿಂದ ಅವನ ಘನತೆಗೆ ತಕ್ಕಂಗೆ ಅವ್ನು ಕೊಡ್ತಾನೆ. ಅವನು ಏನು ಬೇಕಾದರೂ ಕೊಡ್ಬೋದು. ಅದೇ ಒಬ್ಬ ಬಡವ ಆಗಿದ್ರೆ ಅವನು ಏನು ಸಂಪಾದನೆ ಮಾಡ್ತಾ ಇರ್ತಾನೋ ತಂದೆ, ಅದರಲ್ಲಿ ಅವನು ಏನು ಕೊಡೋದಕ್ಕೆ ಸಾಧ್ಯನೋ ಆ ರೀತಿ ವರದಕ್ಷಿಣೆಯನ್ನು ಕೊಡಬೇಕಾಗಿರುತ್ತೆ. ಸೊ ಇಲ್ಲಿ ವಧುವಿನ ತಂದೆಯ ಸ್ಥಿತಿಗತಿಗೆ ಅನುಗುಣವಾಗಿ ಅಂತ ಹೇಳಿದ್ದಾರೆ ನೋಡಿ, ಅದನ್ನು ನಾವು ತಿಳ್ಕೋಬೇಕು ಫಸ್ಟು. ಅವನ ಸ್ಥಿತಿಗತಿಗೆ ಅನುಗುಣವಾಗಿ ಕಾಣಿಕೆಯನ್ನು ಕೊಡ್ತಾರೆ. ಪಾರಿಬರ್ಹಾನ್ ಮಹಾಧನಾನ್ ಅಂತಂದರೆ ಅರ್ಥ ಏನು? ಮದುವೆಯ ಸಮಯದಲ್ಲಿ ವರನಿಗೆ ಕೊಡಲೇಬೇಕಾಗಿರುವಂಥ ವರದಕ್ಷಿಣೆ ಅಂತ ಅರ್ಥ. ವರದಕ್ಷಿಣೆ ಇಲ್ಲದೆ ಮದುವೆ ಆಗಲ್ಲ. ಯಾಕಂದರೆ ಇದು ದಾನ ಮಾಡ್ತಾ ಇರೋದ್ರಿಂದ ದಕ್ಷಿಣೆ ಅನ್ನೋದನ್ನ ಕೊಡಲೇಬೇಕು ವರನಿಗೆ ಅನ್ನೋದು ಅರ್ಥ ಇಲ್ಲಿ. ಮಹಾಧನಾನ್ ಅಂತಂದರೆ ಇಲ್ಲಿ ಮಹಾರಾಣಿಯ ಘನತೆಗೆ ತಕ್ಕಂಗೆ ವರದಕ್ಷಿಣೆ, ಅವಳಿಗೆ ಏನು ಕೊಡೋದಕ್ಕಾಗತ್ತೋ ರಾಣಿಯಾಗಿ ಅದೆಲ್ಲವಾದ ಅಮೂಲ್ಯವಾಗಿರುವಂಥ ಕಾಣಿಕೆಗಳು ಇಲ್ಲಿ ಕೊಡ್ತಾಳೆ ಅಂತ ಅಂದ್ಬಿಟ್ಟು ಅರ್ಥ.
ಅಂದರೆ ಇಲ್ಲಿ ಭೂಷಾವಾಸ ಪರಿಚ್ಛದಾನ್ ಅಂತ ಅಂದ್ಬಿಟ್ಟು ಒಂದು ಪದ ಉಪಯೋಗಿಸಿದ್ದಾರೆ. ಭೂಷಾ ಅಂತಂದ್ರೆ ಏನು? ಆಭರಣಗಳು. ವಾಸಹ ಅಂತಂದ್ರೆ ಬಟ್ಟೆ ಬರೆಗಳು. ಪರಿಚ್ಛದಾನ್ ಅಂತಂದ್ರೆ ಗೃಹೋಪಕರಣೆ, ಅಂದರೆ ಮನೆಯಲ್ಲಿ ಉಪಯೋಗಿಸೋದಕ್ಕೆ ಬೇಕಾಗಿರುವಂಥದ್ದು. ಯಾಕಂದರೆ ಅವರು ಬ್ರಹ್ಮಚಾರಿಗಳಾಗಿದ್ದರಿಂದ ಅವ್ರು ಏನೂ ಇಟ್ಕೊಂಡಿರಲಿಲ್ಲ. ಸೊ ಈಗ ಅವರು ಗೃಹಸ್ಥರಾಗ್ತಾ ಇದ್ದಾರೆ. ಮತ್ತು ದೇವಹೂತಿ ಕೂಡ ಈಗ ಮನೆಗೆ ಬರ್ತಾ ಇದ್ದಾಳಲ್ವಾ, ಸೊ ಅದರಿಂದ ಅವಳು ಎಲ್ಲವನ್ನ ವರದಕ್ಷಿಣೆಯ ರೂಪದಲ್ಲಿ ತರ್ತಾ ಇದ್ದಾಳೆ. ಈಗ ಅವಳು ವಧುವಾಗಿರುವಂಥ ದೇವಹೂತಿಯನ್ನ ಆಭರಣಗಳು, ಉಡುಗೆಗಳು, ಇದರಿಂದ ಅವಳನ್ನ ಶ್ರೀಮಂತವಾಗಿ ಅಲಂಕಾರ ಮಾಡಿದ್ರು. ಯಾಕಂದ್ರೆ ಅವಳು ರಾಜಕುಮಾರಿಯಾಗಿದ್ದವಳಲ್ವಾ, ಅದಕ್ಕೋಸ್ಕರ. ಈ ರೀತಿ ಕರ್ದಮ ಮುನಿಯು ಪೂರ್ಣ ಸಮೃದ್ಧಿಯೊಂದಿಗೆ ಅರ್ಹಳಾದ ಹೆಂಡತಿಯನ್ನು ಮದುವೆಯಾದನು. ಗೃಹಸ್ಥ ಜೀವನಕ್ಕೆ ಅಗತ್ಯವಾದ ಪರಿಕರಗಳನ್ನು ಅವನಿಗೆ ನೀಡಲಾಯಿತು. ವೇದೋಕ್ತ ರೀತಿಯ ವಿವಾಹದಲ್ಲಿ ಈಗಲೂ ವರದಕ್ಷಿಣೆಯನ್ನು ಕೊಡುವ ಪದ್ಧತಿ ಇದೆ. ಬಡತನದ ಗರಬಡಿದ ಭಾರತದಲ್ಲೂ ವರದಕ್ಷಿಣೆಗಾಗಿ ನೂರಾರು ಸಹಸ್ರಾರು ರೂಪಾಯಿಗಳನ್ನು ವ್ಯಯ ಮಾಡುವ ಮದುವೆಗಳು ನಡೆಯುತ್ತಿವೆ. ವರದಕ್ಷಿಣೆ ಕೊಡುವ ಪದ್ಧತಿಯನ್ನು ಅಕ್ರಮವೆಂದು ಸಮರ್ಥಿಸಲು ಕೆಲವರು ಪ್ರಯತ್ನಿಸುತ್ತಾರೆ. ಅದು ಸರಿಯಲ್ಲ. ವರದಕ್ಷಿಣೆಯು ತನ್ನ ಸದಾಶಯವನ್ನು ತೋರಿಸಲು ತಂದೆಯು ಮಗಳಿಗೆ ಕೊಡುವ ಕಾಣಿಕೆಯಾಗಿದೆ. ಅದು ಕಡ್ಡಾಯವಾದದ್ದು. ಅಂದರೆ ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದರೆ, ಕರ್ದಮ ಮುನಿಯ ಮದುವೆ ಈ ರೀತಿ ಸಮೃದ್ಧಿಯ ಜೊತೆ ತನಗೆ ಅರ್ಹಳಾದಂತಹ ಹೆಂಡತಿಯನ್ನು ಅವನು ಮದುವೆ ಆಗ್ತಾರೆ. ಆಮೇಲೆ ಗೃಹಸ್ಥ ಜೀವನಕ್ಕೆ ಏನೆಲ್ಲ ಉಪಕರಣಗಳು ಬೇಕೋ ಅದೆಲ್ಲವನ್ನೂ ಕೊಡ್ತಾರೆ. ವೇದೋಕ್ತ ರೀತಿಯಲ್ಲಿ ಅವರು ಮದುವೆ ಆಗ್ತಾರೆ. ಈ ರೀತಿ ವರದಕ್ಷಿಣೆ ಕೊಡುವಂಥ ಪದ್ಧತಿ ಈಗಲೂ ಕೂಡ ಇದೆ. ಬಡತನದಲ್ಲಿ ಗರಬಡದಿರುವಂಥ, ಅಂದರೆ ಬಡತನನೇ ಹೆಚ್ಚಾಗಿರುವಂಥ ಭಾರತದಲ್ಲೂ ಕೂಡ ವರದಕ್ಷಿಣೆಗೋಸ್ಕರ ನೂರಾರು ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ಮದುವೆ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ವರದಕ್ಷಿಣೆ ಕೊಡುವಂಥ ಪದ್ಧತಿ ಅಕ್ರಮ ಅಂತಂದ್ಬಿಟ್ಟು ಕೆಲವರು ಹೇಳ್ತಾರೆ, ಆದರೆ ಅದು ಸರಿಯಲ್ಲ ಅಂತಂದ್ಬಿಟ್ಟು. ಯಾಕಂದರೆ ವರದಕ್ಷಿಣೆ ಅಂತಂದರೆ ಏನು? ತನ್ನ ಮಗಳಿಗೆ ನಾನಿದ್ದೀನಿ, ನೀನೇನು ಯೋಚನೆ ಮಾಡಬೇಡ ಅಂತ ಅವಳಿಗೊಂದು ಧೈರ್ಯ ಕೊಡೋದಕ್ಕೆ ಮಗಳಿಗೆ ತಾನು ಕೊಡುವಂಥ ಕಾಣಿಕೆ ಅದು ಕಡ್ಡಾಯವಾಗಿರುವಂಥದ್ದು. ಅದನ್ನು ಇನ್ಯಾವುದೋ ರೀತಿಯಲ್ಲಿ ನಮಗೆ ಬೇಕಾದಂಗೆ ಅದನ್ನೆಲ್ಲ ಮಾಡಿ ಇವಾಗ ಆ ವರದಕ್ಷಿಣೆ ಅನ್ನೋದನ್ನು ಕಿರುಕುಳ ಥರ ಮಾಡ್ಕೊಂಬಿಟ್ಟಿದ್ದೀವಿ. ಆ ರೀತಿ ಅಲ್ಲ ಅದು. ವರದಕ್ಷಿಣೆಯನ್ನು ಕೊಡಲು ತಂದೆಯು ಸಂಪೂರ್ಣವಾಗಿ ಅಸಮರ್ಥನಾದ ವಿರಳ ಸಂದರ್ಭದಲ್ಲಿ ಅವನು ಹಣ್ಣು ಮತ್ತು ಹೂಗಳನ್ನಾದರೂ ಕೊಡಬೇಕೆಂದು ವಿಧಿಸಲಾಗಿದೆ. ಭಗವದ್ಗೀತೆಯಲ್ಲಿ ಹೇಳಲಾದಂತೆ ಹಣ್ಣು ಮತ್ತು ಹೂಗಳಿಂದ ಭಗವಂತನನ್ನು ಪ್ರಸನ್ನಗೊಳಿಸಬಹುದು. ಆರ್ಥಿಕ ಅಸಾಮರ್ಥ್ಯವಿದ್ದಾಗ ಮತ್ತು ಇನ್ನಿತರ ಮಾರ್ಗದಿಂದ ವರದಕ್ಷಿಣೆಯನ್ನು ಕೂಡಿ ಹಾಕುವ ಪ್ರಶ್ನೆಯೇ ಇಲ್ಲದಾದಾಗ ವರನ ತೃಪ್ತಿಗಾಗಿ ಹಣ್ಣು ಮತ್ತು ಹೂಗಳನ್ನು ಕೊಡಬಹುದು. ನೋಡಿ, ಇಲ್ಲಿ ವರದಕ್ಷಿಣೆ ಅನ್ನೋದು ಏನು, ಅದರ ಇಂಪಾರ್ಟೆನ್ಸ್ ಏನು ಅಂತ ಕೂಡ ಹೇಳ್ತಾ ಇದ್ದಾರೆ. ಈಗ ತಂದೆಗೆ ಏನೂ ಕೊಡೋಕ್ಕಾಗಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಇರುತ್ತೆ ಅಂತ ಇಟ್ಕೊಳ್ಳಿ ವರದಕ್ಷಿಣೆಯಾಗಿ. ಆಗ ಅವನು ಹಣ್ಣು ಮತ್ತು ಹೂಗಳನ್ನಾದರೂ ಕೊಡಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಶಾಸ್ತ್ರಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಈಗ ಭಗವದ್ಗೀತೆನಲ್ಲಿ ಭಗವಂತನೇ ಹೇಳಿರೋ ಪ್ರಕಾರ ಹಣ್ಣು ಮತ್ತು ಹೂಗಳಿಂದ ಭಗವಂತನನ್ನು ತೃಪ್ತಿಪಡಿಸ್ಬೋದು ಅಂತ. ಪತ್ರಂ ಪುಷ್ಪಂ ಫಲಂ ಥೋಯಂ ಅಂತ ಹೇಳಿದಾನೆ. ಅಷ್ಟನ್ನಾದರೂ ಕೊಟ್ಟರು ಸಾಕು ಅಂತ ಹೇಳಿದಾನಲ್ಲ. ಆ ರೀತಿ ಆರ್ಥಿಕವಾಗಿ ನಾವು ಅಸಮರ್ಥ್ಯರಾಗಿದ್ದಾಗ ಇನ್ಯಾವುದೇ ಒಂದು ಉಪಾಯದಿಂದನೂ ನನಗೆ ವರದಕ್ಷಿಣೆ ಕೊಡೋದಕ್ಕಾಗಲ್ಲ ಅಂತಂದಾಗ ಅವನು ವರನ ತೃಪ್ತಿಗಾಗಿ ಹಣ್ಣು ಮತ್ತು ಹೂಗಳನ್ನಾದರೂ ಕೊಡಬಹುದು ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಆದರೆ ಅದನ್ನು ಈಸ್ಕೊಳ್ಳೋವಂಥ ಮನಸ್ಥಿತಿ ಅವರು ಸಿಗಬೇಕಲ್ವಾ, ಅದು ಇಂಪಾರ್ಟೆಂಟೇನೆ. ಎಲ್ಲರಿಗೂ ಈಗ ವರದಕ್ಷಿಣೆ ಬಿಟ್ಟಿಯಾಗಿ ದುಡ್ಡು ಸಿಗುತ್ತೆ ಅಥವಾ ಇನ್ನೇನಾದರೂ ಸಿಗುತ್ತೆ ಅಂತಂದರೆ ಯಾರು ಬಿಡ್ತಾರೆ? ಅಂಥ ಕಾಲ ಇದು. ಇಲ್ಲಿ ಮನುಷ್ಯನ ಭಾವನೆಗಳಿಗೆ, ಅವನ ಪ್ರೀತಿ ವಿಶ್ವಾಸ ಇದಕ್ಕೆ ಬೆಲೆ ಕೊಡುವಂಥವ್ರು ಬಹಳ ಕಡಿಮೆ ಸಿಗುವಂಥವ್ರು ಇದ್ದಾರೆ, ಇಲ್ಲ ಅಂತಲ್ಲ, ಆದರೆ ಬಹಳ ಕಡಿಮೆ. ಬೇರೆಯವ್ರದ್ದು ಏನಾದರೂ ಫ್ರೀಯಾಗಿ ಸಿಗುತ್ತೆ ಅಂತಂದರೆ ಅದಕ್ಕೆ ಎಷ್ಟು ಬೇಕಾದರೂ ಅವರು ಕಾಯೋದಕ್ಕೂ ರೆಡಿಯಾಗಿರ್ತಾರೆ. ಅಂಥ ಒಂದು ಪರಿಸ್ಥಿತಿ ಈಗಿನ ಕಾಲ ಬಂದು ನಿಂತಿದೆ. ಅದರಿಂದನೇ ಇಲ್ಲಿ ಗುರುಗಳು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕೊಡೋದಕ್ಕೆ ಆಗದೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದ್ದರೆ ತಂದೆ ತಾಯಿಗಳಿಗೆ ಹಣ್ಣು ಹೂಗಳನ್ನಾದರೂ ಕೊಡಬೇಕು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.